सारे ध्यानियों को आत्मवंदन और स्वागत सुस्वागत। मास्टर्स, my dear friends, my dear masters and my dear gods. ओह, बताइए क्या लैंग्वेज? हम तो सारे लैंग्वेज के लिए ओके। मैं देखूं हिंदी का। ಕನ್ನಡ में करना है। 12ನೇ ಕ್ಲಾಸ್ ಕನ್ನಡದಲ್ಲಿ ಮಾಡೋಣ. ಹಿಂದಿ ಜನಗಳಿಗೆ ಗೊತ್ತಾಗ್ತಿಲ್ಲ. ಸರಿ, ಕನ್ನಡದಲ್ಲಿ ಮಾಡಿ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ. ಈ ಕೆಲವೊಂದು ಅನುಭವಗಳು ಅಂದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿರೋ ಧ್ಯಾನಕ್ಕೆ ಬಂದ ಅವ್ರ ಏನ ಅನುಭವಗಳಿದಾವಲ್ಲ, ಆ ರೀತಿ ನೀವು ಎಲ್ಲಾದ್ರೂ ಕೇಳಿದ್ರೆ ಅಂತಿದ್ರೆ ಅಂತವ್ರನ್ನ ಶೇರ್ ಮಾಡಿ. ಯಾಕೆಂದ್ರೆ ಇದರಿಂದ ತುಂಬಾ ಜನಗಳಿಗೆ ಒಂಥರ ಇದು ಅನ್ಸುತ್ತೆ. ಏನಂತಂದ್ರೆ ಸರಿ ಸಮಸ್ಯೆಗಳು ಯಾಕಂದ್ರೆ ಜನಗಳು ಏನೋ ಒಂದ್ ಮಾಡ್ಬೇಕಂದ್ರೆ ಇತ್ತಿತ್ತಲಾಗಿ ಒಂದು ಭಾವನೆ ಇರುತ್ತೆ. ಅವನಪ್ಪ ಏನೋ ಒಂದ್ ನಾವು ಮಾಡ್ತೀವಿ ಅದ್ರಿಂದ ಏನಾದ್ರು ನಮ್ಗೆ ಪ್ರಯೋಜನ ಆಗ್ತಾ ಇದೆ ಅಂತ ನೋಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಯೋಚನೆ ಅದು. ಸೊ ಹಾಗಾಗಿ ಕೆಲವೊಂದು ತುಂಬಾ ದೊಡ್ಡ ಸಮಸ್ಯೆ ಇರೋರು ಧ್ಯಾನದಿಂದ ಯಾವ ರೀತಿ ಇದು ಮಾಡಿದ್ರು ಆತರ ಒಂದ್ 2-3 ಎಕ್ಸಾಂಪಲ್ ಇದ್ರೆ ಹೇಳಿ, ಆಮೇಲೆ ಧ್ಯಾನ ಮಾಡೋಣ. ನಾವು ಕನ್ನಡದಲ್ಲಿ ಮಾತಾಡೋಣ. ನಿನ್ನೆ ಏನ್ ವಿಷಯ ನಾವು ಡಿಸ್ಕಸ್ ಮಾತಾಡಿದ್ವಿ ಅಂತ, ನಾವು 2 ತರದ ಇದನ್ನ ಮಾತಾಡಿದ್ವಿ ನಿನ್ನೆ ದಿನ. ಒಂದು ಭೌತಿಕ ಶರೀರ ಅಂತ ಇರುತ್ತೆ. ಭೌತಿಕ ಶರೀರದಲ್ಲಿ ಎಲ್ಲರಿಗೂ ನಾವು ಶರೀರ ಪ್ರಜ್ಞೆಯಲ್ಲಿದ್ರೆ ಅದು ಭೌತಿಕ ಶರೀರ. ನಮಗೆ ಯಾವ ರೀತಿ ಮಾಯನಲ್ಲಿ ಹಾಕುತ್ತೆ ಅನ್ನಕ್ಕೆ ಒಂದು ಅರಿಷಡ್ ವರ್ಗಗಳು ಅನ್ನೋದು ನಾವು ಕನ್ನಡದಲ್ಲಿನೂ ಎಲ್ಲರಿಗೂ ಗೊತ್ತಿದೆ, ಹಿಂದಿಲೂ ಗೊತ್ತಿದೆ, ಇಂಗ್ಲೀಷಲ್ಲೇ ಕಮ್ಮಿ ಗೊತ್ತಿರುತ್ತೆ. ನಾವು ಇದನ್ನ ಏನೇ ಹೇಳಿದ್ರು ಇದನ್ನ ನಾವು ಇಂಗ್ಲೀಷಲ್ಲೇ ಈ ವರ್ಡ್ಸ್ ಅನ್ನು ಇಂಗ್ಲೀಷಲ್ಲಿ ಚೇಂಜ್ ಮಾಡಿ ಹೇಳ್ಬೋದು ಅಷ್ಟೇನೆ. ಅರಿಷಡ್ ವರ್ಗ ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಮಾತಾಡಿದ್ವಿ. ಅರಿಷಡ್ ವರ್ಗ ಅಂದ್ರೆ ಏನು? ಅರಿಷಡ್ ವರ್ಗ, ಷಟ್ ಮೊದಲ 6 ಅಂತ ಹೇಳ್ಬಿಟ್ಟು, ಅವು ಯಾವ್ಯಾವ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮತ್ ಅಂತ ಹೇಳ್ಬಿಟ್ಟು, ಮಾತ್ಸರ್ಯ ಮತ್ತೆ ದ್ವೇಷ ಭಾವನೆ ತೋರಿಸ್ತೀವಲ್ಲ, ಇವುಗಳು, ಈ ಗುಣಗಳು ಭೌತಿಕ ಶರೀರದಲ್ಲಿ ಇದ್ದವ್ರಿಗೆ ಇವು ಏನಂತಾರಲ್ಲ ಗಿಫ್ಟ್ ತರ. ನಾವು ಇದೇ ನಮಗೊಂದು ಪರೀಕ್ಷೆ. ಈ ಭೌತಿಕ ಶರೀರದಾಗ ಇದ್ಕೊಂಡು ಈ ಅರಿಷಡ್ ವರ್ಗಗಳನ್ನ ಗೆದ್ದ ಮೇಲೆನೆ ನಾವು ಆಧ್ಯಾತ್ಮಕ್ ಪತ್ತನಾಗ ಹೋಗಕ್ ಸಾಧ್ಯ, ಅಂದ್ರೆ ಆತ್ಮಸ್ಥಿತಿಲಿ ಇರಕ್ ಸಾಧ್ಯ. ಆತ್ಮಸ್ಥಿತಿ ಏನಂತ ಗೊತ್ತೇ ಇರಲ್ಲ. ನಾವು ಈ ಶರೀರನೇ ನಾನು ಅನ್ನೋ ಒಂದು ರಾಂಗ್ ಬಿಲೀಫ್ ಅಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಆ ಜಾಗೃತಿ ನಮ್ಗ ಯಾವಾಗ ಬರ್ತೈತಿ? ಈ 6 ಅರಿಷಡ್ ವರ್ಗನ ಗೆದ್ದ ಮೇಲೆ ಅಂದ್ರೆ ಅವುಗಳನ್ನ ನಾವೊಂದು ಬ್ಯಾಲೆನ್ಸ್ ವೇನಲ್ಲಿ ಯೂಸ್ ಮಾಡ್ಬೋದು. ಕಾಮ, ಕ್ರೋಧ, ಲೋಭನೂ ಹೆಚ್ಚು ಕಮ್ಮಿ ಇರಬಾರ್ದು. ಮೋಹ ಅಂದ್ರೆ ಅಟ್ಯಾಚ್ಮೆಂಟ್. ನಾವು ಮಕ್ಕಳ ಮೇಲೆ ಮೋಹ ಇಟ್ಕೊಂತೀವಿ. ಅನ್ಕಂಡೀಷನಲ್ ಲವ್ ಇದ್ರೆ ಅದು ನೋವು ಮಾಡಲ್ಲ. ನಾವು ಅನ್ಕಂಡೀಷನಲ್ ಲವ್ ಇಡಲ್ಲ, ಪ್ರೀತಿ ಇಲ್ಲ, ಮೋಹ ಇರ್ತದೆ. ಮೋಹ ಅಂದ್ರೇನು? ಮಕ್ಕಳು ನಾವು ಹೇಳ್ದಂಗೆ ಕೇಳ್ಬೇಕು. ಎಲ್ಲೋ ಒಂದ್ ಕಡೆ ನಮ್ಮ ಅಹಂಕಾರ, ಅಹಂ ನಮ್ಗೆ ಹೇಳ್ತಾ ಇದೆ. ಆ ಒಂದು ಇದು ಹೆಚ್ಚಾದಾಗ ಏನಾಗುತ್ತೆ? ನಾವು ಈ ಅರಿಷಡ್ ವರ್ಗಗಳ ಇದರಲ್ಲಿ ಚಂಗುಲ್ ಅದ್ರೊಳಗೆ ಸಿಕ್ಕಾಕೊಂಡು ಒದ್ದಾಡಿರಲ್ಲ. ನಾವು ಕರ್ಮ ಇದರಿಂದ ನಮ್ಮ ಬಂದಿರೋ ಏನ್ ಉದ್ದೇಶದಿಂದ ಈ ಜನ್ಮ ತಗೊಂಡ್ಬಂದಿವಿ ಅದನ್ನ ಮರ್ತು ಬಿಡ್ತೀವಿ. ಆ ಉದ್ದೇಶ ಏನ್ ಅನ್ನೋದು ನಮಗ ಗೊತ್ತನೂ ಇರಲ್ಲ. ಇವನ್ ನಾವು ಈ ಶರೀರ ಅನ್ನೋ ಇಷ್ಟು ನಾವು ನಂಬಿಬಿಡ್ತೀವಿ, ಈ ಶರೀರ ಅಂದ್ರೆ ಬೇರೆ ನಾ ಏನೂ ಅಲ್ಲ. ಆ ಟೈಮ್ನಾಗ ನಮ್ಮ ಮೇನ್ ಉದ್ದೇಶ ಏನಕ್ಕೆ ಬಂದಿದೀವಿ? ನಾವು ಆತ್ಮ ಈ ಶರೀರ ತಗೊಳಕ್ ಮುಂಚೆ ಏನ್ ಆತ್ಮ ನಮ್ದು ಸೋಲ್ ಪ್ಲಾನಿಂಗ್ ಆಗಿದೆ, ಏನ್ ಅಗ್ರಿಮೆಂಟ್ ಆಗಿದೆ, ಯಾವ ರೀತಿ ಮಾತನ್ನ ಕೊಟ್ಟು ಅಲ್ಲಿ ನಾವು ಇಲ್ಲಿ ಜನ್ಮ ತಗೊಂಡು ಬಂದಿದೀವಿ ಅನ್ನೋದು ನಮಗ್ ಗೊತ್ತಿರಲ್ಲ. ಯಾವಾಗ ನಾವು ಧ್ಯಾನ ಅದು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಆಗ ನಮಗ್ ಒಂದೊಂದೇ ಈ ಅರಿಷಡ್ ವರ್ಗಗಳ ಏನು ಬಂಧನ ಇದೆಯಲ್ಲ, ಆ ಒಂದು ಇದನ್ನ ನಾವು ಅದನ್ನ ಒಡೆದತ್ತು ಮುರಿದಾಕಿ ಅಂತಾರಲ್ಲ, ಅದನ್ನ ಭೇದಿಸಿ ಹೊರಗ್ ಬಂದಾಗ ನಮಗ ಆತ್ಮದ ಗುಣ ಗೊತ್ತಾಗಕ್ಕೆ ಇವುಗಳಿಗೆನೆ ಭೌತಿಕ ಶರೀರದ ಗುಣ. ಈ ಒಂದು ಅರಿಷಡ್ ವರ್ಗದಲ್ಲಿ ಯಾರು ಜೀವಿಸ್ತಾ ಇದಾರ ಅದನ್ನೇನೆ ತನ್ನ ಜೀವನ ಅಂತ ಅವ್ರೇನಾಗ್ತಾರ? ಪೂರ್ತಿ ಭೌತಿಕ ಶರೀರದ ಅಂದ್ರೆ ಬಾಡಿ ಕಾನ್ಸಿಯಸ್ ಈ ಭೌತಿಕ ಶರೀರದ ಪ್ರಜ್ಞೆಯಲ್ಲಿ ಇದ್ದಾರೆ ಅಂತ. ಈಗ ನಮಗೆ ಆತ್ಮದ ಗುಣ ಅನ್ನೋದೇನು? ಆತ್ಮ ಏನು? ಅದಕ್ಕೆ ಶಾಂತಿ, ಪ್ರೀತಿ ಅಂದ್ರೆ ಯಾವುದೇ ರೀತಿಯಾದ ಕಂಡೀಷನ್ ಇಲ್ಲದೆ ಇರೋಂಥ ಪ್ರೀತಿ,
ಸಂತೋಷ. ಸಂತೋಷ ಅನ್ನೋದ್ರ ಬಗ್ಗೆ ಬಹಳ ಚಂದ ನಾವೀಗ ಆತ್ಮನ್ನ ಅರಿತ್ಕೋಬೇಕಾದ್ರ ಆನಂದೋ ಬ್ರಹ್ಮ. ಬ್ರಹ್ಮ ಅಂದ್ರ ಹುಚ್ಚ ಎಲ್ಲಗಿನ ಮೇಲಿಂದಂತ. ಆನಂದೋ ಬ್ರಹ್ಮ ಅಂದ್ರ ಆನಂದದಲ್ಲಿನೂ ನಾವು ಬ್ರಹ್ಮನ ಕಾಣ್ತೀವಿ. ಕಷ್ಟ ಸುಖ ಏನೇ ಇರ್ಲಿ ಎಲ್ಲದ್ರಲ್ಲೂ ಆನಂದವಾಗಿರ್ಬೇಕು. ನಾ ಅನ್ಕೊಂಡಿದ್ದು ನನಗ್ ಸಿಕ್ಕಿಲ್ಲ ಅಂದ್ರೂನು ನಾನು ಖುಷಿಯಾಗಿರ್ಬೇಕು, ಸಿಕ್ಕಿದೆ ಅಂದ್ರೂ ನಾನು ಖುಷಿಯಾಗಿರ್ಬೇಕು. ಒಂದು ಕಥೆ ಹೇಳ್ತೀನಿ ನಾನು ಇದ್ರ ಬಗ್ಗೆ. ಅಲೆಕ್ಸಾಂಡರು ಎಲ್ಲಾನು ಗೆದ್ಕೊಂಡು ನಾನೇ ಗ್ರೇಟ್ ಅಂದ್ರೆ ನನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ. ಒಂಥರ ರಾವಣಗೆ ಹೆಂಗ ಅಹಂಕಾರ ಬಂದಿರುತ್ತೆ ಆ ರೀತಿ ಅವನು ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಗಿಡದ ಕೆಳಗ ಒಬ್ಬನು ಸಾಧಾರಣ ವ್ಯಕ್ತಿ ಕೂತಿರ್ತಾನೆ. ಅವ್ನಿಗೆ ಸನ್ಯಾಸಿನು ಅಂತ ಹೇಳಕ್ಕಾಗಲ್ಲ, ಅದನ್ನೆಲ್ಲ ಅವನು ಇದನ್ನು ಮಾಡಲ್ಲ. ಅವನು ಒಳ್ಳೆ ಖುಷಿಯಾಗಿ ಆರಾಮಾಗಿ ಹ್ಯಾಪಿಲಿ ಅವ್ನ ಮುಖದ ಮೇಲೆ ಕಷ್ಟ ಸುಖ, ಇವನು ಸುಖದಲ್ಲಿದ್ದಾನ ದುಃಖದಲ್ಲಿದ್ದಾನ ಅನ್ನೋದು ಅವನು ಫೇಸೇ ಹೇಳೋದು. ಅವ್ನು ನೋಡಿದ್ರೆ ಇವನಿಗೆ ಜಲಸ್ ಆಗುತ್ತೆ. ನಾನು ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದೀನಿ, ಹಂಗೂ ನನ್ನ ಹತ್ರ ಖುಷಿ ಇಲ್ಲ, ಇವನು ಇಷ್ಟೊಂದು ಖುಷಿಯಾಗಿದ್ದಾನೆ ಏನಕ್ಕೆ? ಅವ್ನು ಕರ್ಕೊಂಬ ಅಂತ ಹೇಳ್ಬಿಟ್ಟು ತನ್ನ ಅರಮನೆಗೆ ಪ್ಯಾಲೇಸ್ಗೆ ಹೋಗ್ತಾನೆ. ಅವ್ನು ಕರಿಯಕ್ಕೆ ಹೋದ್ರೆ ಅವ್ನು ಬರ್ತಾನೆ, ಅವ್ನು ಬರಲ್ಲ. ಅವನು ಇವ್ರು ಬಂದು ಹೇಳ್ತಾರೆ ಇಲ್ಲ ಅವ್ನು ಬರ್ಲಿಲ್ಲ. ಅವನ ಹೆಸರು ಹೇಳಿದ್ದಾರೆ, ಅದನ್ನ ನಾನು ನೋಡ್ಬೇಕು. ಆ ಹೆಸರು ಏನಂತ ಹೇಳಿ ಟಫ್ ಇದೆ ಅದು. ಅಲೆಕ್ಸಾಂಡರ್ ಅಂತ ಹೇಳಿ ಅಷ್ಟೇ ಹೇಳ್ತೀನಿ. ಅವನು ಇದರಲ್ಲಿ ರಾಜ್ಯದಲ್ಲಿ ಅವನು ನೋಡ್ತಾನೆ. ಅವನು ನಾನು ಆರ್ಡರ್ ಮಾಡಿದ್ದೀನಿ, ಒಂದು ಇಷ್ಟು ಜನನ ನಾನು ಸೋಲಿಸಿನಿ ಅಂತ ಹೇಳಿ ಅನ್ನೋದು ಅವನಿಗೆ ಅಹಂಕಾರ. ಅವನು ಬರ್ಲಿಲ್ಲ, ನೀವು ಕರ್ಕೊಂಬರ್ರಿ ಅಂದ. ಇವನ್ನ ನನಗೇನು ಫೋರ್ಸ್ ಮಾಡೋಕ್ಕಾಗಲ್ಲ, ನಾ ಬರಲ್ಲ ಅಂತ ಹೇಳ್ತಾನೆ. ಅವಾಗ ಅವನೇ ಹೋಗ್ತಾನೆ. ಹೋಗಿ ಏನು ಎಷ್ಟು ನೀನು ಇದು ಏನಿದೆ ನಿನ್ನ ಹತ್ರ ಅಂತ ಕೇಳ್ತಾನೆ. ಅವಾಗ ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ಲಾ ಅಂತಾನೆ. ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ, ಖುಷಿಯಾಗಿರೋ ವ್ಯಕ್ತಿ. ಅವನ ಹತ್ರ ಯಾವುದೇ ಅಧಿಕಾರದ ಅಹಂಕಾರ ಇಲ್ಲ, ಅಧಿಕಾರ ನನಗೆ ಬೇಕು ಅಂತ ಇಲ್ಲ, ಬೇಡ ಅಂತಾನೂ ಇಲ್ಲ. ಏನು ಇಲ್ಲದೆ ಇರೋಂಥದ್ದು. ಊಟ ಸಿಕ್ಕರೂ ಚಿಂತೆ ಇಲ್ಲ, ಊಟ ಸಿಕ್ಕಿಲ್ಲ ಅಂದ್ರೂ ಚಿಂತೆ ಇಲ್ಲ. ಆ ರೀತಿಯತ್ತ ಜೀವನ ಜೀವಿಸೋನು ನಾನು ಆರಾಮಿದ್ದೀನಿ, ನಾನು ಖುಷಿಯಾಗಿ. ಅದಕ್ಕೆ ಅವನಿಗೊಂದು ಪ್ರಶ್ನೆ ಮಾಡ್ತಾನ, ನೀನು ಇಷ್ಟೆಲ್ಲನೂ ಜನನ್ ಸಾಯಿಸ್ತಾ ಇದನ್ನ ಒಂದೊಂದು ಪ್ರದೇಶನ ಪ್ರಾಂತನ ಗೆಲ್ತಾ ಬಂದಿದೆ, ದೇಶಗಳನ್ನ ಏನ್ ಮಾಡ್ತಿ, ಏನಕ್ಕದೆಲ್ಲ? ಎಲ್ಲ ಗೆದ್ದು ನಾವು ಒಂದಿನ ಕುಂತು ಆರಾಮಾಗಿ ಖುಷಿಯಾಗಿ ಜೀವಿಸ್ತೀನಿ ಅಂತ ಅವ ಅಲೆಕ್ಸಾಂಡರ್ ಹೇಳ್ತಾನೆ. ಅವಾಗ ಇವ ಹೇಳ್ತಾನ, ಅವು ಏನು ಇಲ್ದಾನೆ ನಾ ಬಾಳ ಖುಷಿಯಾಗಿದ್ದೀನಿ, ನನ್ಗೇನು ಬೇಕಿಲ್ಲ. ಅವನೇನು ನಾನು ವಿಚಾರ ಮಾಡಿಲ್ಲ, ನಾ ಇದನ್ನ ಗೆದ್ದು ಬಂದ್ರೆ ನನ್ನ ಹತ್ರ ಎಷ್ಟು ಸಂಪತ್ತು ಬರ್ತೈತಿ, ಅವಾಗ ನಾ ಖುಷಿಯಾಗಿರ್ತೀನಿ. ಇಲ್ಲ, ನಾನು ಹುಟ್ಟಿದಾಗಿಂದ ಖುಷಿಯಾಗಿದ್ದೀನಿ. ನನ್ಗೆ ಊಟ ಇದ್ರೂ ನನ್ ಖುಷಿ, ನನ್ನ ಹತ್ರ ಊಟ ಇಲ್ಲ ಅಂದ್ರೂ ಖುಷಿಯಾಗಿದ್ದೀನಿ. ಅದಕ್ಕೆ ನೀನು ಇದು ಏನು ವ್ಯರ್ಥ, ಇದನ್ನೇನ್ ಮಾಡೋದು, ನೀನೇ ಕೇಳ್ಕೊ ಅಂತ ಹೇಳ್ದ. ಅವಾಗ ಅವನಿಗೆ ಒಂಥರ ಜಿಗುಪ್ಸೆ ಬರ್ತೈತೆ ಅವನ ಮೇಲೆ. ಅವನಿಗೆ ಹೌದಲ್ಲ, ನಾನು ಖುಷಿಯಾಗಿಲ್ಲ, ಇದನ್ನೆಲ್ಲ ಆದ್ಮೇಲೂ ನಾನು ಖುಷಿಯಾಗಿರ್ತೀನಿ ಅನ್ನೋಕೆ ಏನ್ ಗ್ಯಾರಂಟಿ? ನಾವು ಹಂಗೇನೆ ಮಾಡ್ತೀವಿ. ಮಾಡಕ್ಕೆ ಒಂದು ಲೆವೆಲ್ಲೂ ಇರ್ಬೇಕು. ನಾವು ಅತಿ ಏನದು ಯಾವಾಗ ಅತಿ ಆಗತ್ತ? ನಾವು ಭೌತಿಕ ಶರೀರದ ಹಿಂದೆ ಹೋಗ್ತೀವಲ್ಲ ಅವಾಗ ಅತಿ ಆಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕಾಗ್ತೈತೆ ಅಷ್ಟು. ಕೆಲವೊಬ್ರು ಅದನ್ನ ಅವ್ರಿಗೆ ಗೊತ್ತಾದ್ಮೇಲೆ ಹೇಳಕ್ಕೂ ಬಯಸ್ತಾರೆ. ನಾ ಕೆಲವೊಂದು ಇವ್ರನ್ನು ಪತ್ರಿಕೆಗಳ ವಿಡಿಯೋಸ್ ನೋಡ್ತಿರ್ತೀನಿ. ಅವ್ರು ಹೇಳ್ತಾರೆ ಯಾವುದೇ ರೀತಿಯಾದ ಏನು ಅಹಂಕಾರ ಬೇಡ. ಆಮೇಲೆ ಇವೇನು ನಾವು ಇದನ್ ಮಾಡ್ತೀವಲ್ಲ, ಹಣ ಗಳಿಸಕ್ಕೋಸ್ಕರ, ದುಡ್ಡನ್ನ ಸಂಪಾದನೆ ಮಾಡಕ್ಕೋಸ್ಕರ ನಾವು ಯಾವ್ದೋ ಸಾಮ ವೇದ ದಂಡ ವೇದ ಏನೋ ಹೇಳ್ತಾರಲ್ಲ, ಏನಾದ್ರೂ ಮಾಡಿ ನನಗ್ ಸಂಪಾದನೆ ಆಗ್ಬೇಕು ಅನ್ನೋ ಸಿದ್ಧಾಂತ ಇರುತ್ತೆ. ಕೆಲವು ತಮ್ಮ ಇದನ್ನ ಅಸ್ತಿತ್ವನ ಕಳ್ಕೊಂಡು ಕರಪ್ಷನ್ ಇವೆಲ್ಲ ಮಾಡ್ತಾರೆ. ಅವ್ರು ಒಂದು ಇದನ್ನ ಕಟ್ಟಿದ್ರು ಪಾರ್ಟಿನ. ನನಗೂ ಆಶ್ಚರ್ಯ ಇತ್ತು, ಇವ್ರು ಯಾಕೆ ಈ ಪಾರ್ಟಿ ಕಟ್ಟಿದ್ರು? ಜನಗಳಲ್ಲಿ ಈ ಪವಿತ್ರತೆ, ಪ್ಯೂರಿಟಿ ಅನ್ನೋದು ಬರ್ಲಿ. ಅಧ್ಯಾತ್ಮನ ತಗೊಂಡ್ಬಿಟ್ಟು ಈ ಪಾಲಿಟಿಷಿಯನ್ಸು, ಅಧಿಕಾರಿಗಳು ರಾಜಕೀಯದಾಗ ಹೋಗ್ಲಿ ಅನ್ನೋದು, ಅವರಲ್ಲಿ ಅವೇರ್ನೆಸ್ಸು ಕ್ರಿಯೇಟ್ ಆಗ್ಲಿ ಅನ್ನೋ ಕಾರಣಕ್ಕ ಅವ್ರು ಅದನ್ನ ಪಾರ್ಟಿ ಕಟ್ಟಿದ್ರ ಅಂತ ಹೇಳ್ತಾರೆ. ಇದನ್ನ ಹೆಸರನ್ನ ಪಿರಮಿಡ್ ಪಾರ್ಟಿ ಆಫ್ ಅಂತ ಹೇಳ್ಬಿಟ್ಟು ಹೆಸರು ಮಾಡಿದ. ಇದು ನನಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ಅಲ್ಲಿ ಬಿಹಾರಲ್ಲಿ ಅವ್ರು ಹೇಳಿದ್ರು ಅವ್ರಿಗೆ ಎಲೆಕ್ಷನ್ ನಿಲ್ಸಿದ್ರಂತ. ಅವ್ರು ಎಲೆಕ್ಷನ್ ನಿಲ್ಸಿದ್ರೆ ನನಗೆ ಯಾಕೆ ನಿಲ್ಲಿಸ್ತಾ ಇದಾರೆ, ನೀನ್ ಏನ್ ಗೆಲ್ತೀಯ ಬಿಡ್ತೀಯ ಗೊತ್ತಿಲ್ಲ, ಆದ್ರೆ ಜನಗಳಲ್ಲಿ ಒಂದು ಅರಿವು ಮೂಡ್ತೈತಿ. ಇದರಲ್ಲಿ ನಮ್ಮ ಅಸ್ತಿತ್ವನ ನಾವು ಖುಷಿನ ಯಾವಾಗ್ಲೂ ಮೇಂಟೈನ್ ಇಟ್ಕೋಬೇಕು. ಹ್ಯಾಪಿಯಾಗಿ ಇರ್ಬೇಕು ಅಂದ್ರೆ ಏನು? ಈಗ ನಮ್ಗೆ ಏನಾಗುತ್ತೆ, ಯಾರು ನೋಡ್ತಾ ಇಲ್ಲ ಅನ್ನೋ ಇದ್ರಲ್ಲಿ ಕೆಲವೊಂದು ತಪ್ಪುಗಳು ನಾವು ಮಾಡ್ತೀವಿ. ತಪ್ಪುಗಳಂದ್ರೆ ಸುಳ್ಳು ಹೇಳೋದನ್ನು, ವಂಚನೆ ಮಾಡೋದನ್ನು, ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತಂದು ಬಹಳ ಜನ ಮಾಡ್ತಾರೆ. ಒಂದಿಲ್ಲ ಒಂದಿನ ಗೊತ್ತಾಗತ್ತ, ಅವಾಗ ಅದು ಬಹಳ ವರ್ಸ್ಟ್ ಆಗತ್ತ, ಅದು ಬೇರೆ. ಆದ್ರೆ ಸಣ್ಣ ಪುಟ್ಟ ಮಾಡೋರಿಗೆ ಭಯ ಇರ್ತೈತಿ.
ಯಾಕಂದ್ರೆ ಅವ್ರಿಗೆ ಅಭ್ಯಾಸನೆಲ್ಲ ಮಾಡಿದ್ದು ಆ ಸಣ್ಣ ಪುಟ್ಟದವ್ರು ಏನ್ ಮಾಡ್ತಾರೆ ತಮ್ಮನ್ನು ತಾವು ತಮ್ಮ ಆತ್ಮ ತಮ್ಮ ಜೊತೆಗೆ ತಾವು ಮಾತಾಡ್ಕೊಂಡ್ ಕೂತಿರ್ತಾರಲ್ಲ, ಅವಾಗ ಅದು ಹೇಳುತ್ತೆ ನೀನ್ ತಪ್ಪು ಮಾಡ್ತಾ ಇದ್ದಿ. ನೀನ್ ಯಾರಿಗೂ ಹೇಳಿಲ್ಲ ಅಂದ್ರು ಅದು ನಿನ್ನೊಳಗೆ ಐತಿ. ನಿನಗೆ ಎತ್ತುತ್ತಾ ಇದೆ ನೀನು ತಪ್ಪು. ಈಗ ಯಾರೋ ಒಬ್ರು ಅಂಗಡಿಲಿ ಹೋಗಿದೀವಿ ಏನೋ ಒಂದ್ ಲೆಕ್ಕ ತಪ್ಪಾಗಿ ಒಂದ್ ₹10 ಒಂದ್ ₹50 ₹100 ಒಂದ್ ಲೆಕ್ಕದಲ್ಲಿ ಕಮ್ಮಿ ತಗೊಂಡ್ರೆ ನಾವೇನ್ ಮಾಡ್ತೀವಿ ಖುಷಿಯಾಗಿ ತಗೊಂಡ್ಬರ್ತೀವಿ. ಅದ ಅವ್ನ್ ಹೆಚ್ಚು ತಗೊಂಡ್ರೆ ಫೈಟ್ ಮಾಡ್ತೀವಿ. ನೀನೇನು ರಾಂಗ್ ತಪ್ಪು ಮಾಡಿದ್ಯಲ್ಲ ನನ್ನಿಂದ ₹100 ಹೆಚ್ಚು ತಗೊಂಡಿ. ಅದ ಒಂದ್ ₹100 ಕಮ್ಮಿ ತಗೊಂಡಾಗ ನಮ್ಮ ನಿಯತ್ ಅದು ನಮ್ಮ ಟ್ರಾನ್ಸ್‌ಪರೆನ್ಸಿ. ಆಗ ನಾವು ನಮ್ಮ ಆತ್ಮದಲ್ಲಿ ಇದೀವಿ ಅಂತ ಅರ್ಥ. ಆ ₹10 ವಸ್ತುನ ನಾವು ತಗೊಂಡಿದೀವಿ. ನಮ್ಗ್ ರಿಯಲೈಸ್ ಆಯ್ತು ಲೆಕ್ಕದಲ್ಲಿ ಗೊತ್ತಾದ್ರ ಯಾರು ಹೋಗಿ ಕೊಡಾಕತ್ತಾನ ಅಂದವ ಅವ ಯಾರವ? ಅಹಂ ಬ್ರಹ್ಮಾಸ್ಮಿ. ಅಂದ್ರೆ ಅವನೇ ಬ್ರಹ್ಮ. ಈ ಒಂದು ಯೋಚನೆ ಇರೋನೇ ಬ್ರಹ್ಮ. ನಿಮಗ್ ನೀವೇ ಕೇಳ್ಕೊರಿ ಯಾರಲ್ಲಿ ಆ ಭಾವನೆ ಇದೆ? ಆ ತರದ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿ ಬ್ರಹ್ಮ. ಅವನು ಆತ್ಮ ಜಾಗೃತಿಯಲ್ಲಿ ಜೀವಿಸ್ತಾ ಇದ್ದಾನೆ ಅಂತ. ಅವನಲ್ಲಿ ಶಾಂತಿ, ಪ್ರೀತಿ, ಸಂತೋಷ, ಶಕ್ತಿ ಅಂದ್ರೆ ಏನಿಲ್ಲ. ಬೇರೆಯವ್ರನ್ನ ನಾವು ವೀಕ್ ಇರೋರ್ನ ಹೊಡಿಯಕ್ಕೋಸ್ಕರ ಶಕ್ತಿ ಅಲ್ಲ. ವೀಕ್ ಇರೋರ್ಗೆ ಸಪೋರ್ಟ್ ಮಾಡಕ್ ಶಕ್ತಿ. ನಾವು ಪವರ್ ಇದೆ ಅಂತ ಹೇಳ್ಬಿಟ್ಟು ಆ ಪವರನ್ನ ಮಿಸ್‌ಯೂಸ್ ಮಾಡ್ಕೊಂತೀವಿ. ಆ ಪವರ್ ಎಷ್ಟು ಜನಕ್ಕೆ ಏನ್ ಬರುತ್ತೋ ಗೊತ್ತಿಲ್ಲ. ಆ ಪವರ್‌ಗೆ ಹೋಗ್ತಿದೆ. ಅವ್ರು ಎಲ್ಲಕ್ಕಿಂತ ಗ್ರೇಟ್. ಫಾರ್ ಎಕ್ಸಾಂಪಲ್ ಪೊಲೀಸ್ ಅಂತ ಹೇಳಿ ಬಿಟ್ರೆ ಪಾಲಿಟಿಷಿಯನ್ಸ್. ಅವ್ರ ಹತ್ರ ಒಳ್ಳೆ ದೇವರಾಗಿ ಜೀವಿಸಕ್ಕೆ ಒಳ್ಳೆ ಅಪಾರ್ಚುನಿಟಿ ಇರುತ್ತೆ. ಆದ್ರೆ ಅವ್ರೇನು ಚೇಂಜ್ ಆಗ್ತಾರೆ. ಏನಕ್ಕೋಸ್ಕರ ಮಾಡ್ತಾರೋ ಗೊತ್ತಾಗಿಲ್ಲ. ಶಕ್ತಿ. ಆದ್ರೆ ಶಕ್ತಿ ಅನ್ನೋದೊಂದು ಆತ್ಮದ ಗುಣ. ಅದನ್ನ ನೀವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳಕತ್ರ ಅದು ಈ ಅರಿಷಡ್ ವರ್ಗದ ರಾಜ ಆಗ್ಬಿಡ್ತೈತೆ, ಹೆಡ್ ಆಗ್ಬಿಡ್ತೈತೆ. ನಾವು ಆತ್ಮ ಜಾಗೃತಿಯಲ್ಲಿ ಮತ್ತೆ ಹೋದ್ರೆ ಆತ್ಮದ ಗುಣ ಒಳಗ್ ಮತ್ತೇನು? ಜ್ಞಾನ, ಶುದ್ಧತೆ, ಪರಿಶುದ್ಧ, ಟ್ರಾನ್ಸ್‌ಪರೆನ್ಸಿ. ನಾನು ಬೇರೆಯವ್ರಿಗೆ ಹೇಳ್ತಿದೀನಿ, ಇಲ್ಲ ನನಗ್ ಕಾಣಿಸ್ತಾ ಇಲ್ಲ ನನ್ ತಪ್ಪೇನು ಅಂತ. ಈ ಕಥೆ ನಾನು ಇದಕ್ಕೂ ಮುಂಚೆ ಎಲ್ಲರಿಗೂ ಗೊತ್ತಿದೆ. ಸ್ಕೂಲಲ್ಲಿ ಟೀಚರ್ ಹೇಳ್ತಾರಂತ, ಆ ಟೀಚರು ಅಲ್ಲ ಒಬ್ರು ಸಂತವ್ರು. ಅವ್ರು ನೀವು ಹೋಗ್ಬಿಟ್ಟು ಯಾರು ಕಾಣದೇ ಇರೋಗೆ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ ಮಕ್ಕಳಿಗೆ. ಈ ತರ ಚೇಂಜಿಗೆ ಅಂತ ಹೇಳಿ. ಬಾಳೆಹಣ್ಣು ತಿಂದು ಬರ್ರಿ ಅಂದ್ರ ಒಬ್ನ ಅಲ್ಲಿ ಮುಚ್ಕೊಂಡು ಹೋಗಿ ತಿಂದ್ ಬಂದ, ಇಲ್ಲಿ ಮುಚ್ಕೊಂಡು ಹೋಗಿ ತಿಂದ್ ಬಂದ. ಇದು ಪ್ರತಿಯೊಬ್ಬರಿಗೂ ಗೊತ್ತಿದ್ದ ಕಥೆ ಇದೆ. ಆದ್ರೆ ಒಬ್ಬನೇ ಒಬ್ಬ ಅಂದ್ರ ಈ ಕರೋಡ್ ಪಾಪ್ಯುಲೇಷನ್ ಹಿಡೀರಿ, ಲ್ಯಾಕ್ ಪಾಪ್ಯುಲೇಷನ್ ಇಡ್ರಿ ಅದ್ರೊಳಗೆ 1% ವ್ಯಕ್ತಿಲೇ ಆತ್ಮ ಜಾಗೃತಿ ಇರೋರಿದ್ದಾರೆ. ಅವನು ಸ್ಪಿರಿಚುವಲ್ ಅಲ್ಲೇ ಇರ್ಲಿ, ಅವನ ಸಂಸಾರದಲ್ಲೇ ಇರ್ಲಿ, ಅಂತ ಒಬ್ಬ ಸಿಗ್ತಾನೆ, 1% ಸಿಗ್ತಾನೆ. ಏನ್ ಹೇಳ್ತಾನ? ನನಗೆಲ್ಲೂ ಅಂತ ಜಾಗನೇ ಸಿಗ್ಲಿಲ್ಲ ನಾನ್ ನೋಡ್ದಿರೋಂಥದ್ದು. ಅಂದ್ರೆ ನಾನು ಸುಳ್ಳು ಹೇಳ್ತೀನಿ, ಚೋರಿ ಮಾಡ್ತೀನಿ, ಡಕೈತಿ ಮಾಡ್ತೀನಿ, ಯಾರು ನೋಡಕತ್ತಿಲ್ಲ ನನಗ ಅಂತ ಮನಸ್ಸಿನಾಗ ಭಾವನೆ ಇಟ್ಕೊಂಡು ಆ ಕೆಲಸ ಮಾಡ್ತಾನಲ್ಲ, ಅವನಿಗೆ ಎಲ್ಲಕ್ಕಿಂತ ಹೆಚ್ಚು ಕರ್ಮ ಬೈಂಡ್ ಆಗುತ್ತೆ. ಅದಕ್ಕೆ ಇಲ್ಲಿ ಈ ಕಥೆನಾಗ ಹೇಳ್ತಾನೆ ನನ್ಗೆ ಯಾವ್ದು ಜಾಗ ಸಿಗ್ಲಿಲ್ಲ. ಅವನ ಕನಕದಾಸ ಏನೋ ಹೆಸರಿದೆ. ಪುರಂದರದಾಸರದ ಏನೋ ಕಥೆಯೊಳಗೆ ಐತದು. ಸ್ಕೂಲ್ ಟೈಮ್ನಾಗೆ ಹೇಳಿದ್ರು ನಮ್ಗ. ಅದನ್ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದೆ. ಹಿಂದಿಲೂನು ಹೇಳೋಕ್ ಕೇಳಿದ್ವಿ ನಾವು. ಯಾಕಂದ್ರೆ ನಾವು ಓದ್ಸಾಕ ಹುಡುಗರುನು ಎದ್ದ್ ನಿಂತ್ ಹೇಳ್ತಿದ್ರು ಈ ಕಥೆನ. ಅದು ಸಂಸ್ಕಾರ ಆಗಿ ಯಾರಿಗೂ ಟಚ್ ಆಯ್ತು. ಒಂದ್ ಬೆಳೆಯೋ ಏಜಲ್ಲಿ ಮಕ್ಕಳಿಗೆ ಇದು ಗೊತ್ತಾತಂದ್ರೆ ಜೀವನ ಪರ್ಯಂತ ಈ ತಪ್ಪು ಮಾಡಲ್ಲ. ಅವ್ರಿಗೆ ಯಾವಾಗ ಅದನ್ನ ಮುಚ್ಚಿ ಯಾರು ಕಾಣಕತ್ತಿಲ್ಲ ನಾನ್ ತಗೊಂತೀನಿ ಇದನ್ನ, ಯಾರು ನೋಡಕತ್ತಿಲ್ಲ ನಾನ್ ಮಾಡ್ತೀನಿ ಅಂತ ಅನ್ಕೊಂಡು ಇದನ್ ಮಾಡ್ತಾರಲ್ಲ, ಅವಾಗ ತಕ್ಷಣ ಅವನಿಗೆ ಒಳಗಿಂದ ನೆನಪು ಬರ್ತೈತಿ. ಯಾರು ನೋಡಿಲ್ಲ ಅಂದ್ರ ನನ್ನ ಒಳಗಿರೋ ಆತ್ಮ ನೋಡಾಕತ್ತೈತಿ. ಆತ್ಮ ಅಂದ್ರ ಪರಮಾತ್ಮ. ಅದಕ್ಕಿಂತ ದೊಡ್ಡ ಸಾಕ್ಷಿ ಏನ್ ಬೇಕು ನಾನ್ ತಪ್ಪು ಮಾಡೋದನ್ನ ನೋಡ್ತಾ ಇದೆ. ಅದರಿಂದ ನಾವು ಹೊರಗ್ ಬರಕ್ ಸಾಧ್ಯನೇ ಇಲ್ಲ. ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ ಎಲ್ಲರಿಂದ ಮುಚ್ಚಿಡ್ಬೋದು ಈ ಭೌತಿಕ ಶರೀರದಲ್ಲಿರೋ ವ್ಯಕ್ತಿಗಳಿಂದ. ಆದ್ರೆ ನಮ್ಮ ಅದೇನೈತ್ಲ ಚೈತನ್ಯ ಶಕ್ತಿ, ಆತ್ಮ ಪರಮಾತ್ಮನಿಂದ ಮುಚ್ಚಿಡಕ್ ಸಾಧ್ಯ. ಆ ಒಂದು ಜಾಗೃತಿ, ಆ ಒಂದು ಅರಿವು ನಮ್ಮಲ್ಲಿ ಬಂದ್ರೆ ನಾವ್ ಯಾವ ತಪ್ಪು ಮಾಡಕ್ಕೂ ಮುಂದೆ ನಮ್ಮ ಮನಸ್ಸು ಹೋಗಂಗಿಲ್ಲ. ಇವುಗಳ ಗುಣ ನಾನು ನಿನ್ನೆ ಹೇಳ್ದೆ, ಅರ್ಧಂಬರ್ಧ ಆಗಿತ್ತದು. ಭೌತಿಕ ಗುಣಗಳು ಅಂತ ಹೇಳಿಲ್ಲ. ಈ ಭೌತಿಕ ಶರೀರದಲ್ಲಿ ಇರೋ ಗುಣ ಅಂತ ಯಾಕ? ಈ ಗುಣಗಳು ನಮ್ಮ ಮೇಲೆ ಹಾಬಿ ಆಗ್ತಾವ. ಇವುಗಳು ನಮ್ಮ ಮೇಲೆ ಪವರ್ ಚಲಾಯಿಸಕ್ ಸ್ಟಾರ್ಟ್ ಮಾಡಿ ನಾವು ಏನ್ ಮಾಡ್ತೀವಿ? ಇವು ಟೆಂಪರರಿ ಇವುಗಳನ್ನ ಪರ್ಮನೆಂಟ್ ಮಾಡ್ಕೊಂತೀವಿ. ಪರ್ಮನೆಂಟ್ ಏನಿದೆಯಲ್ಲ ಆತ್ಮ ಜಾಗೃತಿ, ಅದನ್ನ ಟೆಂಪರರಿನೂ ಅಲ್ಲ. ಅದು ನಮ್ಮ ಹತ್ರ ಐತಿ ಅನ್ನೋ ಪ್ರಜ್ಞೆನೂ ನಮ್ಗಿರಲ್ಲ. ಅದನ್ನ ಪೂರ್ತಿ ಎಲ್ಲಿ ಇಟ್ಬಿಟ್ಟಿರ್ತೀವಿ? ಅದು ಎಲ್ಲೋ ಯಾರೋ ಹೇಳಿದ್ರು ಹೌದಾ? ಐತಾ? ಇರ್ಬೋದಾ? ಅಯ್ಯೋ ಯಾರೋ ಹೇಳ್ತಾನ ಅವ್ನು ಹಂಗೆ ಹೇಳ್ತಾನ.
ಏನ್ ಇಂಥ ದುಷ್ಟ ಜನಗಳ ಮಧ್ಯೆ ಇದೀವಿ, ಎಲ್ಲಿ ನಾವು ಆತ್ಮನ್ ನೋಡ್ಕೊತ ಕುಂಡ್ರುನು ಮೊದಲು ಅವರಿಗೆ ನಮ್ಗೇನು ಆಗಿಲ್ಲ ಅಂದ್ರೆ ಒದರಿ ಬಿಡ್ತೀವಿ, ಅಂದ್ ಬಿಡ್ತೀವಿ ಏನೇನೋ. ಅವ್ರು ಏನೋ ಮಾಡ್ತಾರ, ನಮ್ಮಿಂದ ಏನೂ ಆಗಿಲ್ಲ ಅಂದ್ರು ಬದಲಾವಣೆ ಮಾಡಕ್ಕಾಗಿಲ್ಲ. ಬಂದ್ ಹಿಂಗ ಅನ್ನೋರು ಸುಮ್ಬಿಟ್ರ ಅವ್ರು ಇನ್ನಾಯ್ತು ಇದು ಆಗ್ತಾರ, ಬದಲಾವಣೆ ಅಂತೂ ಮಾಡಕ್ಕಾಗಲ್ಲ ಅಂತೀವಿ. ಅವಾಗ ಏನ್ ಮಾಡ್ತೀವಿ, ಮಾತಿಗೆ ಮಾತು ಅಂತೇಳಿ ಆರ್ಗ್ಯುಮೆಂಟ್ ಮಾಡಿ, ನೆವರ್ ಎಂಡಿಂಗ್ ತರ ಆರ್ಗ್ಯುಮೆಂಟ್ ಮಾಡಿ ಇನ್ನಷ್ಟು ಮನಸ್ತಾಪ ಮಾಡ್ಕೊಂಡು ನಮ್ಮ ಕರ್ಮಿಕ್ ಅಕೌಂಟನ್ನೆಲ್ಲ ನಾವು ಕೆಡಿಸ್ಕೊಂಡು ಬಂದ್ ಕೂತ್ಕೊಂತೀವಿ. ಅದ ಜಾಗೃತಿಯಿಂದ ಇದ್ಕೊಂಡು ಎಲ್ಲಿ ಏನಾಗ್ತಿದೆ ಒಂದೊಂದು ಮಾತನ್ನು ಯೋಚನೆ ಮಾಡಿ ಆಡ್ಬೇಕು. ಒಂದೊಂದು ಮಾತು ಆಡೋಕ್ ಮುಂಚೆನೆ ಈ ಮಾತನ್ನ ನಾನು ಆಡೋದ್ರಿಂದ ಯಾರ್ಯಾರಿಗೆ ಏನೇನ್ ಇಫೆಕ್ಟ್ ಆಗುತ್ತೆ. 4 ಜನದ ಮುಂದೆ ಆಡಕತ್ರ ಒಬ್ಬ ವ್ಯಕ್ತಿಗೆ ಆಡಕತ್ತೀವಿ, ಆ ವ್ಯಕ್ತಿಗ ನಾವ್ ಈ ಮಾತಂದ್ರ ಮಿಕ್ಕಿರೋ 4 ಜನದಲ್ಲಿ 3 ಜನಕ್ಕ ಆ ಮಾತು ಯಾವ ರೀತಿಯಾಗಿ ಅವ್ರಿಗೆ ಪರಿಣಾಮ ಬೀರ್ಬೋದು ಅನ್ನೋದು ಯೋಚನೆ. ಬಹಳ ಇವು ಎಲ್ಲ ಯೋಚನೆ, ಇವೆಲ್ಲಗಳ ಜಾಗೃತಿ ಅನ್ನೋದು ಈ ಧ್ಯಾನ ಮಾಡೋದ್ರಲ್ಲಿ, ಧ್ಯಾನ ಮಾಡ್ತಾ ಮಾಡ್ತಾ ಆತ್ಮ ಜಾಗೃತಿ ನಮ್ಮಲ್ಲಿ ಹೆಚ್ಚಾಗುತ್ತಾ. ಆಗ ನಾವು ಇದು ಬೇರೆಯವ್ರಿಗೋಸ್ಕರ ಮಾಡೋದಲ್ಲ, ಇದು ನಮ್ಮ ಉನ್ನತಿಗೋಸ್ಕರ. ನಾವ್ ಅನ್ಕೋತೀವಿ ಯಾರಿಗಾರ ಒಬ್ರಿಗೆ ಹೋಗ್ಲಿ ಬಿಡು ಕ್ಷಮಿಸಿದ್ರೆ ಯಾಕ ಅವ್ನ್ ತಪ್ಪಿದ್ ನಾ ಯಾಕ್ ಕ್ಷಮಿಸ್ಲಿ? ಅವನಿಗೋಸ್ಕರ ಅಲ್ಲ, ಆ ತಪ್ಪನ್ನ ಹಿಡ್ಕೊಂಡು ಅವ್ನ್ ಹಿಂಗ್ ಮಾಡ್ದ ಅನ್ಕೊಂಡ್ ಜೀವನ ಪೂರ್ತಿ ಅದನ್ನ ತಲೆಯಾಗ್ ಹಿಡ್ಕೊಂಡ್ ಕೂತು ನಿನ್ನನ್ನ ನೀನು ಸಾವಸ್ಕೋತೀಯ. ನಿನಗ್ ಇವೆಲ್ಲ ಯೋಚನೆ ಮಾಡೋದ್ರಿಂದ ನಿನಗ್ 108 ರೋಗಗಳು ಅಂಟ್ಕೊಂತಾವ. ಅದಕ್ಕೋಸ್ಕರ ನೀನು ಕ್ಷಮಿಸೋದ್ರಿಂದ ಅವನಿಗೆ ಸುಖ ಸಿಗಂಗಿಲ್ಲ, ನಿನಗ್ ಸುಖ ಸಿಗ್ತೈತಿ. ಅದನ್ನು ಒಂದು ನಾವು ತಿಳ್ಕೊಬೇಕಾದಂತ. ಇವ ನಮಗ್ ಬಾಳ ನೋವು ಕೊಡ್ತಾವ. ಎಷ್ಟೋ ವರ್ಷದಿಂದ ಆ ವ್ಯಕ್ತಿ ಏನೋ ಅಂದ ಅನ್ನೋದನ್ನ ನಮ್ ತಲೆ ಮೇಲೆ ಇಟ್ಕೊಂಡು, ಮನಸ್ಸಿನ ಮೇಲೆ ಇಟ್ಕೊಂಡು ಕುಂತಿರ್ತೀವಿ. ಅದು ಹಂಗ ಕೊರಿತಾ ಇರ್ತದೆ. ಆ ವ್ಯಕ್ತಿ ಮುಂದೆ ಬಂದ್ರೆ ಸಾಕು, ಇಲ್ಲ ಆ ಡೈಲಾಗ್ ಯಾರ ಹೇಳಿದ್ರೆ ಸಾಕು, ಅವ ನನಗ್ ಹಂಗ ಅಂದಾನ, ನಾನು ಅದನ್ನ ಯಾವತ್ತೂ ಮರೆಯಕ್ಕಾಗಂಗಿಲ್ಲ. ಈ ಜೀವ ಇರೋ ತನ ಮರೆಯಕ್ಕಾಗಲ್ಲ. ಇವೆಲ್ಲ ಅಂದ್ಬಿಟ್ಟು ಆ ರೋಗಗಳನ್ನ, ಆ ಬ್ಲಾಕೇಜಸ್ ನೀನೇ ಕ್ರಿಯೇಟ್ ಮಾಡ್ಕೊಂಡು ಅವ ಅಂದಿರೋ ಆರಾಮ್ ಬಿಂದಾಸ್ ಇರ್ತಾನೆ. ಯಾಕಂದ್ರೆ ಅವ ತನ್ನ ಮೇಲಿರೋ ಭಾರನ ರಿಲೀಸ್ ಮಾಡ್ಕೊಳ್ಳೋಸ್ಕರ ಅಂದಿರ್ತಾನೆ. ತನ್ನಂತ ರಿಲ್ಯಾಕ್ಸ್ ಮಾಡ್ಕೊಳಕ್. ಆದ್ರೆ ಇದನ್ನ ತಗೊಂಡ್ ಹಿಡ್ಕೊಂಡು ಕುಂಡಿರ್ತಾರಲ್ಲ ಆ ವ್ಯಕ್ತಿ, ಆ ಭಾರ ಎಲ್ಲ ತನ್ನ ಮೇಲೆ ತಗೊಂಡು ಪೂರ್ತಿ ಲೈಫ್‌ನ ಸ್ಪಾಯಿಲ್ ಮಾಡ್ಕೊಂಡು. ಅದು ಸ್ಪಾಯಿಲ್ ಆಗ್ತಿದೆ ಅನ್ನೋದು ಗೊತ್ತಾಗಂಗಿಲ್ಲ. ಅದು ಏನೈತಿಲ್ಲ ತಕ್ಕಡಿ ಏನೈತಿ ನೇಚರ್‌ದು, ಪ್ರಕೃತಿದು, ಅದು ತೂಗ್ತೈತಿ ಒಂದೊಂದನ್ನ. ನಿಮಗ ಗೊತ್ತಾಗತ್ತ ಯಾವ್ದನ್ನ ನಾವು ಬಿಡ್ತೀವಿ, ಯಾವ್ದನ್ನ ಬಿಟ್ವಿ. ಲೆಟ್ ಗೋ. ಈಗ ನಾವು ಲೆಟ್ ಗೋನಲ್ಲಿ ಎಲ್ಲಿ ನಮ್ಗೆ ಯಾವ ಮಾತು ವಾಗ್ವಾದ ಇಂಟರಾಕ್ಷನ್ಸ್ ನಡೀತಾವಲ್ಲ ಅವೆಲ್ಲ ಲೆಟ್ ಗೋನಲ್ಲಿ ಆಗ್ಬೇಕು. ನಿಮಗೆ ನೀವು ಹಾರ್ನೆ ಹಿಮಾನ್ನ, ನಮ್ಮನ್ನ ನಾವು ಬಿಟ್ಕೊಡ್ಲಾರ್ದಕ್ಕ ಅದಕ್ಕೆ ಲೆಟ್ ಗೋ ಮಾಡ್ಬಾರ್ದು. ಅಂದ್ರೆ ಕೆಲವು ವ್ಯಕ್ತಿಗಳು ತಮ್ಮ ಇದರಿಂದನೇ ವೀಕ್ ಆಗ್ತಾರೆ. ಎಂತ ಡಿಸಿಷನ್ ಬರ್ತಾರ, ನನಗ್ ಜೀವನನೇ ಸಾಕು, ಲೆಟ್ ಗೋ, ನೆವರ್ ಲೆಟ್ ಗೋ. ಅಂದ್ರೆ ಅಂಥವ್ರು ಯಾವತ್ತೂ ಅದನ್ನ ಸೋಲು ಅನ್ಕೋಬಾರ್ದು. ಬೇರೆಯವ್ರ ವಿಷಯದಲ್ಲಿ ಬಂದಾಗ ಎಲ್ಲದನ್ನೂ ಲೆಟ್ ಗೋ, ಜಾಣಿದು ಬಿಟ್ಟು ಬಿಡ್ಬೇಕು. ಆದ್ರೆ ನೀವನ್ನ ಸೋಲ್ ಬಂದಾಗ ನಾನ್ ಸೋಲ್ತಾ ಇದ್ದೀನಿ, ನನಗೆ ಇದರಿಂದ ಮೇಲ್ ಬರಕ್ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಲೆಟ್ ಗೋ, ಬಿಟ್ಟು ಬಿಡ್ಬೇಕು ಅದನ್ನ. ಅಲ್ಲಿ ನಿಮ್ಗ ಲಾಸ್ ಇದೆ ಅದನ್ನ ಹಿಡ್ಕೊಳ್ಳೋದ್ರಿಂದ. ಯಾವಾಗ ಹಿಡ್ಕೋಬೇಕು, ಯಾವಾಗ ಬಿಡ್ಬೇಕು, ಯಾವ ಮಾತನ್ನು ಅನ್ನೋ ಜಾಗೃತಿನೂ ಧ್ಯಾನದಿಂದ ಬರ್ತೈತಿ. ಧ್ಯಾನ ಮಾಡ್ರಿ. ಆ ಯಪ್ಪ ಮುತ್ತನ ಕ್ಲಾಸ್ ನೋಡಿದ್ರೆ ಸಾಕು, ಅವನಂತಾನು ಕೂಡ ಏನ್ ದಾಡಿ ವಲ್ಲಂಗೆ ತಲಿ ಕೆಟ್ಟೈತೆ ಬಂದ್ರೆ ಸಾಕು ಬರೀ ಧ್ಯಾನ ಮಾಡು ಅಂತ ಹೇಳ್ತಾನೆ. ಆ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನೇನ್ ಆಕೈತೆ ಅನ್ನೋದು ಮಾಡ್ತಾ ಹೋಗ್ರಿ, ಗೊತ್ತಾಕೈತೆ ಅಂತ ಹೇಳಿ. ಆದ್ರೆ ಅದನ್ನ ಶುರು ಮಾಡೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅದು. ಯಾಕಂದ್ರ ನಾವ್ ಹೇಳ್ತೀವಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ಸಸಿ ಇದ್ದಾಗ ಬಗ್ಗದೆ ಇರೋದು ದೊಡ್ಡ ಮರ ಆದ್ಮೇಲೆ ಬಗ್ಸಕ್ ಸಾಧ್ಯ ಐತೆ ಅಂತ ಹೇಳ್ತಾರ. ಹಂಗ ನಾವು ಮಕ್ಕಳಾಗಿದ್ದಾಗಿಂದ ಅದನ್ನ ನಮ್ಮ ಜೀವನದಾಗ ಅಳವಡಿಸ್ಕೊಂಡ್ರ ಪೂರಾ ಜೀವನ ನಮ್ಮನ್ನ ಒಂದು ಶೇಪಲ್ಲಿ ಇಟ್ಬಿಡ್ತೈತೆ ಅದು. ಯಾಕಂದ್ರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ನಮ್ಮಲ್ಲಿ ಬೆಳೆಯಕ್ ಬಿಡಲ್ಲ. ಅದು ಕಾಂಪಿಟೇಟಿವ್ ಏನಾಗಿರ್ಲಿ, ಓದಲ್ಲಿರ್ಲಿ, ಜಾಬ್ ಕೆಲಸ ಪ್ರೊಫೆಷನಲ್ ವೇನಲ್ಲಿರ್ಲಿ, ಪರ್ಸನಲ್ ಅಲ್ಲಿ ಇರ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಇರ್ಲಿ, ಅಲ್ಲಿ ಅಕ್ಕಪಕ್ಕದವ್ರ ಜೊತೆಗಿರ್ಲಿ, ಪ್ರತಿಯೊಂದು ಪರಿಸ್ಥಿತಿಲೂ ಅದು ನಮ್ಮನ್ನ ಅದರಿಂದ ಹೊರಗ್ ಬರಕ್ ಒಂದು ಇದನ್ನ ತಂದು ಕೊಡ್ತೈತಿ ಧ್ಯಾನ. ಅದನ್ನ ನಾವು ಮಕ್ಕಳಿದ್ದಾಗ ಮಕ್ಕಳಿಗೆ ಇದನ್ನ ಕಲಿಸ್ಬಿಟ್ರ ಅವರು ಅದ್ರ ಜೊತೆಲೇನೆ ಬೆಳೀತಾ ಹೋಗ್ತಾರಲ್ಲ, ಅವ್ರು ಏನು ಒಳ್ಳೆ ಒಂದು ಸಂಸ್ಕಾರನ ತಗೊಂಡು ಅದನ್ನ ಮರ ಆದ್ರ ಆ ಮರ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳಿ. ಆದ್ರೆ ಆ ಮರ ಅದರಲ್ಲಿ
ಒಳ್ಳೆ ಇದು ಇಲ್ಲ, ನೆಗೆಟಿವ್. ಅದು ಎಷ್ಟು ಬೆಳೀತಾ ಹೋದಲ್ಲೂ ಇನ್ನಷ್ಟು ಅದರಲ್ಲಿ ನೆಗೆಟಿವಿಟಿ ಬೆಳೀತಾನೆ ಹೋಗುತ್ತೆ. ಎಷ್ಟು ದೊಡ್ಡ ಮರ ಆದ್ರೂ ಅದರಲ್ಲಿ ಅದು ಆ ನೆಗೆಟಿವಿಟಿಯನ್ನು ಅದನ್ನ ಬಗ್ಸಕ್ಕಾಗಲ್ಲ, ನಾವು ಚೇಂಜ್ ಮಾಡಕ್ಕಾಗಲ್ಲ. ಅದೇ ರೀತಿ ಬಹಳ ಜನದ ಹತ್ರ ಕೇಳಿದ್ವಿ, ನಾನು ಕೇಳಿದ್ದು, ಹೇಳಿದ್ರೆ ಇನ್ನೂ ನಮ್ಗ ಟೈಮ್ ಬಂದಿಲ್ಲ, ನಾವು ಧ್ಯಾನ ಮಾಡಕ್ ಆಗಂಗಿಲ್ಲ. ಅದು ನಮಗೋಸ್ಕರ ಇಲ್ಲ, ನಾವು ಕೆಲಸ ಮಾಡ್ತಾ ಇದೀವಿ, ನಾವು ಜೀವನ ಜೀವ್ಸಕ್ಕ ಎಲ್ಲಾನು ಮಾಡಕ್ ಟೈಮ್ ಇದೆ, ನಮ್ಗೆ ಧ್ಯಾನ ಮಾಡಕ್ ಟೈಮ್ ಇದೆ. ದೇವ್ರನ್ನ ಪೂಜೆ ಮಾಡಕ್ಕೂ ಟೈಮ್ ಇದೆ. ಆ ಪೂಜೆ ಮಾಡೋ ಅಂತದನ್ನೇ ಇದನ್ನು ಕೂಡ ಅದ್ರಾಗ ಇದನ್ನು ಸೇರಿಸ್ಕೊರಿ ಅಂತ ಹೇಳಿ 5 ನಿಮಿಷದಿಂದ ಶುರು ಮಾಡಿ, 10 ನಿಮಿಷ ಮಾಡಿ. ನೀವು ಅರ್ಧ ಗಂಟೆ ಪೂಜೆ ಮಾಡಿದ್ರೆ ಅದ್ರಾಗ ಅರ್ಧ ಗಂಟೆ ಒಳಗೆ 5 ನಿಮಿಷ ಲಾಸ್ಟಿಗೆ ಧ್ಯಾನಕ್ಕಂತ ಇಟ್ಕೊಳ್ಳಿ. ಅದನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಬದಲಾವಣೆ ಗೊತ್ತಾಗದು. ಎಲ್ಲ ಮಾಡಕ ಟೈಮ್ ಇದೆ, ಧ್ಯಾನ ಮಾಡಕ್ ಟೈಮ್ ಇಲ್ಲ. ನಾನು ಎಲ್ಲಾ ರೀತಿಯಾದ ಎಕ್ಸಾಂಪಲ್ಸ್ನು ಹೇಳಿದ್ದೀನಿ. ಅದು ಯಾರ ಒಳಗಿಂದ ಅದು ತಡಪ್ ಇರ್ತೈತಿ. ನಾನು ಏನ್ ಅನ್ನೋದನ್ನ ತಿಳ್ಕೋಬೇಕು, ನಾ ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀನಿ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಯಾರಲ್ಲಿ ಇರುತ್ತಲ್ಲ, ಅಂಥವ್ರಿಗೆ ಒಂದಿಷ್ಟು ಯೋಚನೆ ಮಾಡಕ್ಕ, ಓ ಈ ಧ್ಯಾನದಿಂದನೂ ಏನೋ ಇದೆ, ಮಾಡ್ಬೇಕು. ಅವ್ರು ಹೇಳ್ತಾರೆ ನಮ್ಗೆ ಟೈಮ್ ಇಲ್ಲ, ರಿಟೈರ್ಮೆಂಟ್ ಆದ್ಮೇಲೆ ಧ್ಯಾನ ಸಾಧ್ಯನೇ ಇಲ್ಲ. ಯಾಕಂದ್ರೆ ಧ್ಯಾನ ಮಾಡ್ಬೇಕಂದ್ರೆ ನಮ್ಮನ್ನು ನಾವ್ ಎಲ್ಲವನ್ನೂ ನಮ್ಮಲ್ಲಿರೋ ಇದನ್ನೆಲ್ಲ ಒತ್ತಿ ಏನದು ಅರಿಷಡ್ ವರ್ಗಗಳನ್ನೆಲ್ಲ ಒತ್ತಿ ಅವಕ್ಕೊಳಗ್ ಸ್ಕೋಲ್ಡ್ ಮಾಡಿ ಕುಂಡ್ರಿಸಿ ಧ್ಯಾನ ಕುಂಡ್ರಬೇಕು. ಒಂದ್ ಏಜ್ ಆದ್ಮೇಲೆ ನಮ್ಮಲ್ಲಿ ಕ್ಷಮತಾನೇ ಇರಂಗಿಲ್ಲ. ರಿಟೈರ್ಡ್ ಯಾಕೆ ಮಾಡ್ತಾರೆ ನಮಗ? ಕೆಲಸ ಮಾಡು ಇದು ಕಮ್ಮಿ ಆಗಿದೆ. 58 ವರ್ಷ 60 ವರ್ಷಕ್ಕೆ ಯಾಕೆ ರಿಟೈರ್ಡ್ ಮಾಡ್ತಾರೆ? ಇವರಲ್ಲಿ ವರ್ಕ್ ಎಫಿಷಿಯನ್ಸಿ ಕಮ್ಮಿ ಆಗಿದೆ, ಕೆಲಸ ಎಲ್ಲ ಬಿಟ್ಟು ಮನೇಲಿ ಕೂತ್ಕೊಳ್ಳಿ ಅಂತ. ಆ ಟೈಮಲ್ಲಿ ನೀವು ಧ್ಯಾನ ಮಾಡ್ತೀನಿ ಅಂದ್ರೆ ಧ್ಯಾನ ಹತ್ತ್ ಬಿಡ್ತಿದ್ಯಾ? ಧ್ಯಾನ ಮಾಡಕ್ ಪಾಸಿಟಿವ್ ಎನರ್ಜಿ ಬೇಕು. ನಿಮ್ಮಲ್ಲಿ ಎಲ್ಲಾ ತರನಾದ ಇದು ಬೇಕು, ಪ್ರೋಟೀನ್, ವಿಟಮಿನ್ ಅಂತ ಹೇಳ್ತಾರಲ್ಲ, ಅವು ಎಲ್ಲ ಇದ್ದಾಗ ಧ್ಯಾನ ಮಾಡಕ್ಕಾಗತ್ತೆ. ನಾವ್ ಅನ್ಕೊಂತೀವಿ ಇದೆಲ್ಲ ನಮಗಲ್ಲ, ಒಂದ್ ವಯಸ್ಸು ಬಂದಾಗ ಮಾಡ್ತೀವಿ ಅಂತ. ಕೆಲವ್ರು ಬೆಡ್ ರಿಡನ್ ಆಗೋರು, ಅವ್ರ ಹತ್ರ ಏನು ಆಪ್ಷನ್ ಇಲ್ದವ್ರು ನಮ್ಮ ಹತ್ರ ಅನುಭವ ಹೇಳ್ತಾರ. ನಾನ್ ಕೇಳ್ತೀನಿ, ಕ್ಲಾಸಸ್ಸನ್ನ ಅಟೆಂಡ್ ಮಾಡ್ತಿರ್ತೀವಲ್ಲ, ನಮ್ಗೇನಿಲ್ಲ ಡಾಕ್ಟರ್ ಹೇಳ್ಬಿಟ್ಟಿದ್ರು ನೀವ್ ಇರೋ ತನ ಹಿಂಗ ಬೆಡ್ಡಲ್ಲೇನೆ ಇರ್ಬೇಕು, ಬೇರೆ ದಾರಿ ಇಲ್ಲ. ಆ ಟೈಮ್ನಾಗ ನಮ್ಗ್ ದಾರಿನೇ ಇಲ್ಲ ಅಂದವ್ರು ಏನ್ ಮಾಡ್ಯಾರ? ಈ ಧ್ಯಾನಕ್ ಶರಣಾಗತಾಗ್ಯಾರ. ಹಂಗೂ ನಮ್ಗ್ ಹಿಂಗ ಬದುಕ್ಬೇಕಂದ್ರ ಬದುಕಿಸ್ತೀನ, ಚಲೋ ಇದನ್ನು ಮಾಡಿ ನೋಡೋಣ. ಬೆಡ್ ಮೇಲೆ ಮಲಗಿದವ್ರಿಗೆ ಕೆಲಸ ಮಾಡಲ್ಲ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಇದು ನಾವು ವರ್ಟಿಕಲ್ ಹಿಂಗ್ ಕೂತ್ ಮಾಡ್ತೀವಿ ಧ್ಯಾನನ. ಮಲಗಿದವ್ರು ಹಿಂಗ ಹಾರಿಜಾಂಟಲ್ ಇರ್ತಾರಲ್ಲ, ಆಗ ಉಸಿರು ಸರಿಯಾಗಿ ಫುಲ್ ಉಸಿರಾಟ ಆಗಲ್ಲ. ಆಗ ನಿಮ್ದು ವಿಶ್ವ ಪ್ರಾಣಶಕ್ತಿ ಕಾಸ್ಮಿಕ್ ಎನರ್ಜಿ ಕಮ್ಮಿ ಬರ್ತೈತಿ ಶರೀರದಲ್ಲಿ ಅಂತ ಹೇಳಿ, ಅದರಿಂದ ಅಷ್ಟೊಂದು 100% ಬೆನಿಫಿಟ್ ಸಿಗಲ್ಲ ಅಂದಾಗ್ಲೂ ಬೆಡ್ ರಿಡನ್ ಆಗಿರೋರು ಧ್ಯಾನ ಮಾಡಿ ಅವರು ಎದ್ದು ನಡಿಯಕ್ ಅದು ಅನಿಸ್ತೈತಿ. ಒಬ್ಬರೇ ಆಗಿರ್ಬೋದು, ಬಹಳ ಜನಕ್ಕಾಗಿದೆ. ಮತ್ತೊಂದು ಕೇಸ್, ಒಬ್ಬನು ವ್ಯಕ್ತಿಗೆ ಕ್ಯಾನ್ಸರ್ ಆಗಿದೆ. ನಿನ್ನೆ ಒಂದು ಹೇಳಿದೆ ನಾನು, ಕ್ಯಾನ್ಸರ್ ಆಗಿತ್ತಂತ ಬಂದ್ರೆ ಅವನು ಡಾಕ್ಟರ್ ಹತ್ರ ಹೋದ್ರೆ ಬ್ಲಾಕೇಜ್, ಕ್ಯಾನ್ಸರ್ ಅವ್ರದ್ದು ಬೇರೆ ವಿಷಯ ಇದೆ. ಬ್ಲಾಕೇಜ್ ಆಗಿದೆ ಹಾರ್ಟ್ ಅಲ್ಲಿ ಅಂತ ಹೇಳಿ ಅವ್ರಿಗೆಲ್ಲ ಡಿಸೈಡ್ ಆಯ್ತಂತ ಹಾರ್ಟ್ ನಾವು ಆಪರೇಷನ್ ಆಗ್ಬೇಕು ಅಂತ ಹೇಳಿ, ಓಪನ್ ಹಾರ್ಟ್ ಸರ್ಜರಿ. ಅವರಿಗೆ ತಮಗ್ ತಾವ ಪ್ರಶ್ನೆ ಮಾಡ್ಕೊಂತಾರೆ. ನಾ ಪ್ಲೇಸಿಬೋ ಇಫೆಕ್ಟ್ ಅಲ್ಲಿ ಹೇಳಿದ್ರೆ ಆ ಡಾಕ್ಟರ್ಗೆ ಇದು ಪ್ರಶ್ನೆ ಹುಟ್ಟುತ್ತೆ. ಅವ್ನ್ ದಾನ ಮಾಡ್ಕೊಂಡು ನಾವ್ ಹೆಂಗ, ಈಗ ನಾನು ಇದು ಆದ್ಮೇಲೆ ಗ್ಯಾರಂಟಿ ಇಲ್ಲ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿ. ಆಗ ಅವ್ನು ತನಗ್ ತಾನ ಪ್ರಶ್ನೆ ಮಾಡ್ಕೊಂತಾನೆ, ಏನ್ ಮಾಡ್ಬೇಕು? ತಮ್ಮನ್ ತಾವನನ್ನ ಏನ್ ಮಾಡ್ತಾರೋರು, ಒಂದು ಒಳ್ಳೆ ವಾತಾವರಣದಾಗಿರಕ್ಕ, ಫುಲ್ ಎನರ್ಜಿ ಇದು ಏನು ಈಗ ಸಿಟಿ ವಾತಾವರಣ ಸರಿಗಿರಲ್ಲ. ಅವಾಗ ನಾವು ಹಳ್ಳಿ ವಾತಾವರಣದೊಳಗೆ ಯಾವುದೇ ರೀತಿಯಾದ ಇದು ವಾತಾವರಣ ಅಂದ್ರೆ ಕಾರ್ಬನ್ ಇರಲ್ಲ, ಗಾಡಿ ಎಲ್ಲ ಓಡೋದಲ್ಲ, ಪ್ಯೂರ್ ಎನ್ವೈರ್ಮೆಂಟ್ ಅಂತ ಹೇಳಿ ನಾವು ಹುಡ್ಕೊಂಡು ಹೋಗ್ತೀವಿ. ಆ ತರದನ್ನ ವಾತಾವರಣ ಚೂಸ್ ಮಾಡ್ಕೊಂಡು ಅವ್ನು ತಾನೇ ಈ ತರ ನಮ್ಮಂತ ಯಾರೋ ಒಬ್ರು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅವರು ಒಂದು ಚಾಲೆಂಜ್ ಆಗಿ ತಗೊಂಡು ಆ ವ್ಯಕ್ತಿ, ಅವ್ರ ಹೆಸರು ಎಲ್ಲ ಇದೆ, ಅವ್ರ ಬುಕ್ನಾಗ ಪ್ರಿಂಟ್ ಮಾಡ್ಸಿದ್ದಾರೆ. ಆ ವ್ಯಕ್ತಿ ತಾನ್ ಧ್ಯಾನ ಮಾಡಿ 2 ತಿಂಗಳು ಆದ್ಮೇಲೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸಿದ್ರೆ ಅವ್ನು ಮಿರಾಕಲ್. ಅವ್ರ ಡಾಕ್ಟರ್ ಕೇಳಿದಂತೆ ಏನ್ ಮಾಡ್ದೆ ನೀನು? ನಿನಗೆ ಇಷ್ಟು ಬ್ಲಾಕೇಜ್ ಇತ್ತು, ನಿನಗೆ ಆಪರೇಷನ್ ಇಲ್ಲದೆ ನಿನಗೆ ಸರಿನೇ ಹೋಗೋ ಆಗಿರ್ಲಿಲ್ಲ, ಏನ್ ಮಾಡಿದೆ ನೀನು? ಆಗ ಹೇಳಿದಂತ ನಾ ಧ್ಯಾನ ಮಾಡಿದೆ. ಆ ಡಾಕ್ಟ್ರು ಅವನಿಗೆ ಧ್ಯಾನದ ವಿಧಿ ಕೇಳಿದ್ನ. ಈ ಧ್ಯಾನ ಮಾಡಿ ಮತ್ತೆ ಹೇಳ್ತಾರೆ ನೀವು ಆ ಧ್ಯಾನ ಮಾಡಕತ್ತೀರಿ ಅಂತೇಳಿ ಅವೆಲ್ಲ ದ್ವೇಷ ತೋರ್ಸಂಗಿಲ್ಲ. ಒಟ್ಟು ಯಾವ್ದೋ ಒಂದ್ ಧ್ಯಾನ ಮಾಡ್ರಿ. ಅವ್ನು ಏನ್ ಮಾಡಿ ಕಣ್ ಮುಚ್ಕೊಂಡ್ ಕುತ್ಕೋರಿ, ಅದು ಏನ್ ಮಾಡ್ತಾ ಆ ಧ್ಯಾನ ನಿಮ್ಗೂ ಗೊತ್ತಾಗತ್ತೆ. ಅದು ತಾನ ಒಳಗಿಂದ ಹೇಳ್ತೈತಿ, ನಿಮ್ಗೆ ಯಾರು ಬೇಡ ನಾನು ಹೇಳುದು. ಆದ್ರೆ ನಾವು ಧ್ಯಾನಕ್ಕೆ ಸಮಯ ಕೊಡ್ಬೇಕಷ್ಟೆ. ಧ್ಯಾನ ಮಾಡಕ್ ಆ ಸಮಯ ಕೊಟ್ರ ಈ ಹರಿಷಡ್ ವರ್ಗನ ದಾಟಿ ಮೆಟ್ಟಿ ನಾವು
ಆತ್ಮ ಜಾಗೃತಿಗೆ ಹೋಗಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ಇದು ಆಗುತ್ತಾ ಇಲ್ಲ ಅನ್ನೋಕೆ ಚೆಕ್ ಮಾಡ್ಬೇಕಂದ್ರೆ ನೀವು ಅದನ್ನ ಮಾಡಿ ನೋಡ್ಬೇಕು. ಅದಕ್ಕೆ ನಾನು ಮೊನ್ನೆ ಕ್ಲಾಸ್ನಲ್ಲಿ ಹೇಳಿದೆ, 40 ದಿನ ಚಾಲೆಂಜ್ ಮಾಡ್ಕೊಳ್ಳಿ, ಮಾಡಿ ನೋಡ್ರಿ, ನಿಮ್ಗೆ ಚೇಂಜಸ್ ಗೊತ್ತಾಗತ್ತೆ. 41ನೇ ದಿನಕ್ಕೆ ನಿಮ್ಮ ಒಳ ಮನಸ್ಸು ಅಂದ್ರೆ ಆತ್ಮ ಜಾಗೃತಿಯಾಗಿ ಕುಂತ ಹೇಳ್ತೈತಿ, ಬಿಡಬೇಡ ಇದನ್ನ ಮಾಡ, ಅದು ಹೇಳ್ತೈತಿ ನಿಮ್ಗೆ, ಒಳಗಿಂದ ಬರ್ತೈತಿ ನಿಮ್ಗೆ ಗೈಡ್. ಅದಕ್ಕೆ ಹೇಳ್ತಾರೆ ಈ ಉಸಿರಾಟ ನಮ್ ಗುರು ಅಂತ ಹೇಳಿ. ಆ ಗುರು ಗೈಡ್ ಮಾಡ್ತಾನೆ. ಏನ್ ಮಾಡ್ತಿ, ಮೊದಲು ಧ್ಯಾನ ಮಾಡು. ಧ್ಯಾನ ಮಾಡೋದ್ರಿಂದ ನಿನಗೆ ಚಲೋ ಒಳಗಿಂದ ಫೀಲಿಂಗ್ ಬರುತ್ತೆ. ನಮ್ಗೆ ಎಲ್ಲ ಸರಿ ಇದೆ, ಕೆಲಸನೂ ಸ್ಮೂತ್ ಆಗಿ ನಡೆದಿದೆ, ಸಂಬಂಧಗಳು ಸ್ಮೂತ್ ಇದೆ. ಆಗ ನೀ ಏನನ್ನ ಚೂಸ್ ಮಾಡ್ಕೊಂತಿ, ಧ್ಯಾನನ 41ನೇ ದಿನಕ್ಕೆ ನಿಮ್ಮಲ್ಲಿ ಬರ್ತೈತೆ. ಆಗ ನೀವೇನಾಗ್ತೀರಿ, ಯೋಗಿ ಆಗ್ತೀರಿ. ನಮ್ಗೆ ಡಿಗ್ರಿ ಇದಾವ್, ಡಿಗ್ರಿ ಅಲ್ಲ ಪ್ರಮೋಷನ್ಸ್ ಇದೆ. ಯೋಗಿ, ಆ ಈ ಮಹರ್ಷಿ, ಋಷಿ ಅಂತ ಹೇಳ್ತಾರೆ, ಬ್ರಹ್ಮರ್ಷಿ, ಈ ತರ ಗ್ರೇಡ್ಸ್ ಅಂತ. 40 ದಿನ ಮಾಡಿ ಯೋಗಿ ಆಗ್ತೀರಿ, ಹಂಗೆ 40 ದಿನ ಮಾಡ್ತಾ ಹೋಗಿ. ಆ ತರ ಆಗಿ ಆಗಿ ನಿಮ್ಮಲ್ಲಿ ಅದು ಫುಲ್ ಆತ್ಮ ಜಾಗೃತಿ ಅನ್ನೋದು ನಿಮ್ಮಲ್ಲಿ ಬೆಳೆದು ಬಿಡುತ್ತೆ. ಅದ್ ಸಂಸಾರದಾಗ ಇದ್ಕೊಂಡು ಮತ್ತೆ ಸಂಸಾರ ತಕ್ಷಣ ಧ್ಯಾನ ಮಾಡ್ತಿದ್ದಂಗೆ ಕೆಲವರು ಭ್ರಮೆನೂ ಆಗುತ್ತೆ, ಎಲ್ಲ ನಾವು ಸಂಸಾರ ನಮ್ಮಿಂದ ಬಿಟ್ಟೋಗುತ್ತೇನಂತ. ಇಲ್ಲ, ಸಂಸಾರದಲ್ಲಿ ಇದ್ದುಕೊಂಡೆ ಅದನ್ನ ಮಾತ್ರ ನೀವು ಯಾವಾಗ್ಲೂ, ಅದಕ್ಕೆ ಹೇಳ್ತಾರೆ 50-50 ಅಂದ್ರೆ ಮಿಡಲ್ ಪಾತ್. ಸಂಸಾರನೂ ನೋಡ್ಕೊಳ್ಳೋದು ಜೊತೆಲಿ ಈ ಏನು ಸ್ಪಿರಿಚುವಲ್, ಆಧ್ಯಾತ್ಮ ಪ್ಲಸ್ ಸಂಸಾರ ಎರಡೂನು ಜೊತೆಲಿ ತಗೊಂಡು ಹೋಗೋದು. ಇದು ಒಳ್ಳೆ ಮಜೆದಾರ್ ಇದೆ. ಮಾಡಿದ್ರೆ ನಾನು ಹೇಳ್ತಾ ಹೇಳ್ತಾ ನನಗೆ ಜೋಶ್ ಬರ್ತೈತಿ. ಸಾರಿ. ಓಕೆ ಮಾಸ್ಟರ್ಸ್, ಧ್ಯಾನ ಮಾಡೋಣ. ನಾನಂತೂ ಧ್ಯಾನ ಮಾಡೋಣ ಏನು ಬಂದ್ರೆ ಸ್ವಲ್ಪ ಅನ್ಈಸಿನೆಸ್, ಸ್ವಲ್ಪ ಏನನ್ನ ಹೆಲ್ತ್ ಅಲ್ಲಿ ಏನೋ ಚೇಂಜಸ್ ಅನ್ಸುತ್ತೆ. ಧ್ಯಾನ ಅಂದ್ರೆ ಏನೋ ಅಂದ್ರೆ ನಾವೆಲ್ಲೋ ಆ ಅಂಗದ ಜೊತೆ ಅದನ್ನೆಲ್ಲೋ ಇಗ್ನೋರ್ ಮಾಡಿದೀವಿ, ಅದ್ರ ಜೊತೆ ಕನೆಕ್ಟ್ ಮಾತಾಡ್ಬೇಕು. ಧ್ಯಾನದಾಗ ಹೋದಾಗ್ಲೇನೆ ಸೈಲೆಂಟ್ ಹೋಗ್ತಿದ್ದಂಗೆ, ಸೈಲೆನ್ಸ್ ಅಲ್ಲಿ ಮೌನದಲ್ಲಿ ಹೋಗ್ತಿದ್ದಂಗೆ ಅದು ನಮಗೆ ಒಳಗಿನ ಶರೀರ ಹೇಳ್ತೈತಿ ಯಾವ್ಯಾವ ಅಂಗದಲ್ಲಿ ಏನಿದೆ. ಅದನ್ನ ನೋಡ್ತಾ ನೋಡ್ತಾ ಅದು ತಾನೇ ಹೀಲ್ ಆಗುತ್ತೆ, ಹರಡುತ್ತೆ. ಅದು ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು, ಸಣ್ಣ ಪುಟ್ಟ ನೋವು ಬರ್ತಾವ ನೋಡಿ, ಲೈಫಲ್ಲಿ ಬರ್ತಾ ಇರ್ತಾವ ಇಂಥವು. ಆಗ ನೀವು ಧ್ಯಾನನ ಒಂದು ಅಳವಡಿಸ್ಕೊಂಡ್ರೆ, ಎಲ್ಲಿ ನಿಮಗೆ ಪ್ರಾಬ್ಲಮ್ ಅಲ್ಲೇ ಕೂತು, ಮನೆಗೆ ಬಂದು ಕೂತ್ರು, ಕೆಲಸದಲ್ಲಿ ಇದ್ರು 5 ನಿಮಿಷ ನೀವು ಕಣ್ ಮುಚ್ಕೊಂಡು ಕೂತ್ರೆ ಸಾಕು, ಅದಕ್ಕೆ ಕನೆಕ್ಷನ್ ಆಗುತ್ತೆ. ನೀವು ಇಮಿಡಿಯೇಟ್ಲಿ ಆ ಒಂದು ಇದರಿಂದ ಹೊರಗೆ ಬರಕ್ಕೆ ಸಾಧ್ಯ. ಓಕೆ ಮಾಸ್ಟರ್ಸ್, ಬಹಳ ಎಂಥವು ಇದಾವು ಅನುಭವಗಳು. ಈಗ ಈ ಅನುಭವದಲ್ಲಿ ನೀವು ಹೇಳಿದ್ರೆ, ನೀವು 40 ದಿನ ಮಾಡಿದಾಗ ನಿಮ್ಮಲ್ಲಿ ಒಂದು ಅನುಭವ ಬರುತ್ತೆ. ಆಗ ನೀವು ಹೇಳದೆ ಇರಕ್ಕಾಗಲ್ಲ, ಹೇಳೇ ಹೇಳ್ತೀವಿ. ಈಗ ನಮ್ಮ ಗ್ರೂಪಲ್ಲಿ ಯಾರು ಮಾಡಿಲ್ಲ ಅಂತ, ನಾ ಹೇಳೋದಷ್ಟೇ ನನ್ನ ಕೆಲಸ, ಮಾಡೋದು, ಅದ್ರ ಉಪಯೋಗ ತಗೊಳ್ಳೋದು, ಅವ್ರಿಗೆ ಬಿಟ್ಕೊಟ್ಟೋದು. ಟೀಚರ್ ಕೆಲಸ ಏನು, ಪಾಠ ಹೇಳ್ಕೊಡೋದು. ಆ ಪಾಠನ ಟೀಚರ್ ಹೇಳಿದ್ದನ್ನ ಯೂಸ್ ಮಾಡ್ಕೊಂಡು 100% ತಗೋಬೋದು. ಮಗು ಒಂದು ಸ್ಟೂಡೆಂಟು 80 ತಗೋಬೋದು, 90 ತಗೋಬೋದು, ಇಲ್ಲ 35 ತಗೋಬೋದು. ಒಂದು ಮಗು 0 ತಗೋಬೋದು, ಫೇಲು ಆಗ್ಬೋದು. ಅದು ಅಪ್ ಟು ದೆಮ್, ಸ್ಟೂಡೆಂಟ್ ಮೇಲೆ ಬಿಟ್ಕೊಟ್ಟು. ಹಾಗಂತ ಹೇಳಿ ಇಲ್ಲಿ ನೀವು ಹೇಳಿ, ನೀವು ಕೇಳಿ. ಈಗ ನಿಮ್ಗೆ ನಾನು ಹೇಳ್ತಿದ್ದೀನಿ ಸ್ಟೂಡೆಂಟ್ ಅಂತ ಹೇಳಿ, ಒನ್ ಡೇ ನಿಮಗದ್ರ ಅರಿವು ಅದು ಆಗಿ ನೀವು 100%, 90%, 80% ನೀವು ಬರೀ A-B ಸ್ವಲ್ಪನ ಕಲ್ತ್ರು ಸಾಕು. ಅದನ್ನ ಆಸ್ ಎ ಟೀಚರ್ ನೀವು ನಿಮ್ಮ ಅಕ್ಕಪಕ್ಕ ಇರೋರಿಗೆ ಹೇಳ್ಬೋದು ಇದ್ರ ಜಾಗೃತಿ ಬಗ್ಗೆ. ಇದು ಒಂದು ಬಹಳ ಇದು ಇದೆ ಇದ್ರಲ್ಲಿ. ಈಗ ನಾನು ಕಲ್ತ್ಬಿಟ್ಟು ನನ್ನನ್ನೇ ಕಲ್ತ್ರಿ, ನೀವು ನನ್ನನ್ನೇ ಕೇಳ್ಬೇಕು, ನಾನೇ ಇದನ್ನ ಮಾಡ್ಬೇಕು, ನಾನು ಫಾಲೋ ಮಾಡ್ಬೇಕು, ಹಂಗೇನು ಇಲ್ಲ. ಆ ಒಂದು ವಿಷಯಕ್ಕೆ ನನಗೆ ಬಹಳ ಲೈಕ್ ಆಯ್ತು. ಈಗೆಲ್ಲಾರು ನೀವು ಕಲ್ತು ನೀವು ನಾಳೆನೇ ಇವತ್ತು ಮಾಡಿ ನಾಳೆ ಈ 40 ದಿನ, ಅಟ್ಲೀಸ್ಟ್ 40 ದಿನ, 41ನೇ ದಿನದಿಂದ ನೀವು ಹೇಳಕ್ ಸ್ಟಾರ್ಟ್ ಮಾಡ್ಬೇಕು. ಅವಾಗ ನಿಮ್ಗೆ ಅದು ಒಳಗಿಂದ ಗೊತ್ತು ಆಗುತ್ತೆ, ಅರಿವು ಅನ್ನೋದನ್ನು ಬರುತ್ತೆ, ಇಂಟ್ಯೂಷನ್ಸು ಬರುತ್ತೆ. 6th ಸೆನ್ಸ್ ಚಟಿ ಇಂದ್ರಿಯ ಜಾಗೃತ ಆಗಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಅದರೆಲ್ಲದರ ಅರಿವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ನಾನು ಬ್ರಹ್ಮ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ದೆನ್ ಗಾಡ್ ರಿಯಲೈಸ್. ಇದೆರಡರ ಬಗ್ಗೆ ಹೇಳಿದ್ವಿ. ಇವೆರಡನ್ನೂ ಯಾವಾಗಲೂ ನೆನ್ಪಿಟ್ರು. ನಾನು ಸೆಲ್ಫ್ ರಿಯಲೈಸೇಷನ್ ಇದೀನಾ, ಆಗಿದ್ದೀನಾ, ಆಗ್ತಾ ಇದ್ದೀನಾ, ಆದ್ರೆ ನೆಕ್ಸ್ಟ್ ಗಾಡ್ ರಿಯಲೈಸೇಷನ್, ಅದನ್ನು ನೀವು ಚೆಕ್ ಮಾಡ್ಕೋಬಹುದು. ಸರಿ, ಧ್ಯಾನದಲ್ಲಿ ಕೂತ್ಕೊಳ್ಳಿ. ಈಗ ಧ್ಯಾನದಲ್ಲಿ ಕೂತ್ಕೋಬೇಕಾದ್ರೆ ಎಲ್ಲ ಟೆಕ್ನಿಕ್ ಗೊತ್ತಿದೆ. ಕೈ ಕ್ರಾಸ್, ಇಂಟರ್ಲಾಕ್ ಮಾಡ್ಕೊಳ್ಳೋದು,
ಕಾಲನ್ನು ಕ್ರಾಸ್ ಮಾಡ್ಕೊಳ್ಳಿ. ಆರಾಮದಾಯಕ ಸ್ಥಿತಿ. ಆರಾಮಾಗಿರೋ ಜಾಸ್ತಿ ಹೊತ್ತು ಕೂತ್ರು ನಿಮ್ಗೆ ಯಾವುದೇ ರೀತಿಯಾದ ಫಿಸಿಕಲ್ ಭೌತಿಕ ಶರೀರ ಮೇಲೆ ನೋವು ಅನ್ನೋ ಥರ ಆಗಿರಬಾರ್ದು. ಅದಕ್ಕೆ ನೀವು ಹಿಂದೆ ಸಪೋರ್ಟ್ ತಗೋಬೋದು, ಗೋಡೆಗೆ ಅಂಟ್ಕೊಂಡು ಕುತ್ಕೋಬೋದು, ಆಲಿಸ್ಕೊಂಡು ಪಿಲ್ಲೋ ಇಟ್ಕೊಂಡು ಕುತ್ಕೋಬೋದು. ಚಶ್ಮಾ ರಿಮೂವ್ ಮಾಡಿ, ನೀರು ಕುಡಿದು ಕುತ್ಕೊಳ್ಳಿ ಧ್ಯಾನಕ್ಕೆ ಮುಂಚೆ. ಈಗ ನಾನು ಮ್ಯೂಸಿಕ್ ಹಾಕ್ತೀನಿ, ಮ್ಯೂಸಿಕ್ ಮುಗಿಯೋವರೆಗೂ ನಿಮ್ಮನ್ನು ನೀವು ಇನ್ನರ್ ಜರ್ನಿ ಮಾಡಿ, ನಿಮ್ಮ ಅಂಗಾಂಗ ಜೊತೆ ಮಾತಾಡಿ, ಪ್ರೀತಿನ ಸೆಂಡ್ ಮಾಡಿ, ಸೆಲ್ಫ್ ಲವ್ ಮಾಡಿ, ಒಂದೊಂದು ಅಂಗಾಂಗ ಜೊತೆ ಮಾತಾಡ್ತಾ ಹೋಗಿ. ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಉಸಿರನ್ನು ಗಮನಿಸ್ತಾ ಹೋಗಿ. ಈ ಪೂರ ಮ್ಯೂಸಿಕ್ ಮುಗಿಯೋ ತನಕ ಈ ಆಕ್ಟಿವಿಟಿ ಮಾಡಿ. ಈ ಮ್ಯೂಸಿಕ್ ಮುಗಿಯೋಷ್ಟೊತ್ತಿಗೆ ನೀವು ಒಂದು 0 ಸ್ಟೇಟಲ್ಲಿ ಇರ್ತೀರಿ. ಅದೇ ಸ್ಥಿತಿಯಲ್ಲಿ ನೆಕ್ಸ್ಟ್ 5-10 ಮಿನಿಟ್ಸ್ ನಿಮ್ಮ ಡೀಪ್ ಧ್ಯಾನ, ಸಮಾಧಿ ಸ್ಥಿತಿ, ಆ ಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡಿ. ಯಾಕೆ ಹೇಳಿದೆ ಅಂದರೆ ನಮ್ಮದು 40 ಮಿನಿಟ್ಸ್ ಅಲ್ಲ ಇದು. 40 ಮಿನಿಟ್ಸಲ್ಲಿ ನನ್ನ ಸೆಷನ್ ಕ್ಲೋಸ್ ಆಗಿಬಿಡುತ್ತೆ ಆಟೋಮೆಟಿಕಲಿ, ನಾನು ಮಾಡಿಲ್ಲ ಅಂದರೂ ಕೂಡ. ಹಾಗಾಗಿ ನೀವು ಮ್ಯೂಸಿಕ್ ಹಾಕ್ತಿದ್ದೀನಿ. ರಿಲ್ಯಾಕ್ಸ್ your whole body. ಸಡಿಲಪಡಿಸ್ತಾ ಹೋಗಿ ಪೂರ್ತಿ ಶರೀರನ. ಯಾವುದೇ ಅಂಗಾಂಗನ ಬಿಗಿತಾ ಇರಬಾರ್ದು. ಆ ರೀತಿ ಯಾವುದೋ ಅಂಗಾಂಗದಲ್ಲಿ ಬಿಗಿತಾ ಇದ್ರೆ ಆ ಅಂಗಾಂಗ ವಿಶ್ವ ಪ್ರಾಣಶಕ್ತಿಯಿಂದ ವಂಚಿತ ಆಗುತ್ತೆ. ಹಾಗಾಗಿ ಪೂರ್ತಿ ಶರೀರನ ಸಡಿಲಪಡಿಸಿ. Slowly start observing your own natural breath. सहज प्राकृतिक श्वास को देखना शुरू करें. कोई भी श्वास छूटना नहीं चाहिए. श्वास का द्वार बागिल है अपर लिप्स पे आप ध्यान रखते हुए आती जाती श्वास को कंटिन्यूअसली देखते जाना है. बारिश नहीं है, इतना नहीं। हाँ, नहीं लाना।
ಧನ್ಯವಾದ.